ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಜೋರಾಗಿ ನಡೀತಾ ಇದೆ. ಭಾರತಕ್ಕೂ ಕೂಡ ತಡ್ತಾ ಇರುವಂತದ್ದು ಗಲ್ಫ್ ಯುದ್ಧ ಎಫೆಕ್ಟ್. ಅಲ್ಲಿನ ಯುದ್ಧದ ಎಫೆಕ್ಟ್ ಭಾರತಕ್ಕೂ ಕೂಡ ತಡ್ತಾ ಇದೆ. ಎಲ್ಲೆಲ್ಲೂ ಅಡುಗೆ ಸಿಲಿಂಡರ್ಗಳ ಅಭಾವ ಎದುರಾಗಿದೆ. ಫೋನ್ ಮಾಡಿದ್ರು ಹೋಗ್ತಾನೆ ಇಲ್ಲ. ಎಷ್ಟೋ ಏಜೆನ್ಸಿಗಳು ನಾಟ್ ರೀಚಬಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಕಂಟಿನ್ಯೂಸ್ಲಿ ಕರೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಆತಂಕಕ್ಕೊಳಗಾಗಿ ಈಗಲೇ ಸಿಲಿಂಡರ್ ಬುಕ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಸರ್ವರ್ ಡೌನು ಮತ್ತು ಒಂದು ಕಡೆ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಸೊ ಹೀಗಾಗಿ ಬುಕ್ ಮಾಡಲಿಕ್ಕೂ ಆಗ್ತಾ ಇಲ್ಲ. ಅವಶ್ಯಕತೆ ಇರುವಂಥವ್ರಿಗೂ ಕೂಡ ದೊಡ್ಡ ಸಮಸ್ಯೆ ಎದುರಾಗಿದೆ. ಕಮರ್ಷಿಯಲ್ ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ಕಂಪ್ಲೀಟ್ ಆಗಿ ವ್ಯತ್ಯಯ ಆಗಿದೆ. ಬೆಂಗಳೂರಿನ 30% ಅಷ್ಟು ಹೋಟೆಲ್ ಬಂದ್ ಆಗುವಂಥ ಸಾಧ್ಯತೆ ಇದೆ. ಹೋಟೆಲ್ನ ಮೆನುವಿನಲ್ಲಿ ಹಲವು ಐಟಮ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಯಾವುದು ಹೆಚ್ಚಿನದಾಗಿ ಗ್ಯಾಸನ್ನು ಕೇಳುತ್ತೆ ಅಂಥ ಐಟಮ್ಗಳನ್ನು ಕಟ್ ಮಾಡಲಾಗ್ತದೆ. ಹೆಚ್ಚು ಗ್ಯಾಸ್ ಖರ್ಚಾಗುವಂಥ ಐಟಮ್ಗಳಿಗೆ ಕುಕ್. ಕೆಲ ಹೋಟೆಲ್ಗಳಲ್ಲಿ ಈಗಾಗಲೇ ಅಡುಗೆಗೆ ಸೌದೆಯನ್ನು ಬಳಕೆ ಮಾಡಲಾಗ್ತದೆ. ಯುದ್ಧ ನಿಲ್ದಿದ್ರೆ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಭಾರಿ ಹೊಡೆತ ಬೀಳುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ತೈಲ ಏನೋ ಬರ್ತಾ ಇದೆ, ಕ್ರೂಡ್ ಆಯಿಲ್ ಬರ್ತಾ ಇದೆ, ಆದರೆ ಆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಲ್ಲ. ಇನ್ನೊಂದು ಕಡೆ ಅತಿ ಹೆಚ್ಚಾಗಿ LNG ಬರುವಂಥದ್ದು ನಮಗೆ ಕುವೈತಿಂದ 50% ಅಷ್ಟು LNG ಅಲ್ಲಿಂದನೇ ಬರೋದು. ನಾ LPGಯನ್ನು ಕ್ರೂಡ್ ಆಯಿಲ್ ಮುಖಾಂತರನೇ ತೆಗಿಬೋದು. ಆ ಪ್ರೊಡಕ್ಷನನ್ನು ಜಾಸ್ತಿ ಮಾಡಬೇಕಾಗಿದೆ. ಅದನ್ನೇ ಪೆಟ್ರೋಲಿಯಂ ಸಚಿವರು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಈ ಹಿಂದೆ ಎಷ್ಟು ಪ್ರೊಡಕ್ಷನ್ ಮಾಡಲಾಗ್ತಾ ಇತ್ತು ಅದಕ್ಕಿಂತ 10% ಈಗ ಜಾಸ್ತಿ ಮಾಡಿ ಅಂತ. ಯಾಕೆಂದ್ರೆ ಇಡೀ ದೇಶದಾದ್ಯಂತ ಇರುವಂಥ ಸಮಸ್ಯೆ, ನಾಟ್ ಓನ್ಲಿ ಕರ್ನಾಟಕ, ಸುಮಾರು 15ಕ್ಕೂ ಹೆಚ್ಚಿನ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಸೊ ಹೀಗಾಗಿನೇ ಎಮರ್ಜೆನ್ಸಿ ಮೀಟಿಂಗ್ ಎಲ್ಲ ಮಾಡಲಾಗಿತ್ತು ನಿನ್ನೆ ಎಲ್ಲ. ಸೊ ಯಾವ್ಯಾವ ರೀತಿಯಾಗೆಲ್ಲ ಆಲ್ಟರ್ನೇಟಿವ್ ವೇಸ್ ಅನ್ನ ಹುಡುಕ್ಬೋದು ಆ ಕೆಲಸವನ್ನ ಮಾಡಲಾಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಎಲ್ಲಾ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇರುವಂತದ್ದು. ದೇವಸ್ಥಾನಗಳಿಗೂ ಕೂಡ ತಟ್ಟಿದೆ, ಜನಸಾಮಾನ್ಯರಿಗೂ ತಟ್ಟಿರುವಂತದ್ದು. ಮೇನ್ ಆಗಿ ಗ್ಯಾಸ್ ಅನ್ನೇ ಅವಲಂಬನೆ ಮಾಡಿರುವಂತ ಹೋಟೆಲ್ಗಳಿಗೆ ಎಷ್ಟು ದೊಡ್ಡ ಪೆಟ್ಟು ಬೀಳ್ತಾ ಇದೆ ಇದು ಅಂತ. ದೊಡ್ಡ ಪೆಟ್ಟು ಅಂದ್ರೆ ಹೋಟೆಲ್ ಉದ್ಯಮದ ಮೇಲೆ, ಅದರಲ್ಲೂ ಕೂಡ ಅಡುಗೆ ಪದಾರ್ಥಗಳ ತಯಾರಿಕೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಎಲ್ಲಾ ರೀತಿಯಾದಂತಹ ತಿಂಡಿ ತಿನಿಸುಗಳು ಮತ್ತೊಂದು ಕಡೆಗೆ ವಿವಿಧ ಖಾದ್ಯಗಳನ್ನ ತಯಾರು ಮಾಡಲಾಗ್ತಾ ಇತ್ತು. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ LPG ಗ್ಯಾಸ್ ಏನು ಸರಬರಾಜು ಪೂರೈಕೆ ಸ್ಥಗಿತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯ ವಹಿವಾಟು ಮೇಲೆ, ಎಸ್ಪೆಷಲಿ ಕೈಗಾರಿಕೆ ಮತ್ತೆ ಹೋಟೆಲ್ ಉದ್ಯಮದ ಮೇಲೆ ತೀವ್ರ ಪರಿಣಾಮ ಬೀರಿರ್ತಕ್ಕಂಥದ್ದು. ಎಷ್ಟೋ ಹೋಟೆಲ್ಗಳು ಮುಚ್ಚುವಂತ ಒಂದು ಹಂತಕ್ಕೆ ತಲುಪಿದಾವೆ. ಯಾಕಂತ ಹೇಳಿದ್ರೆ ದುಪ್ಪಟ್ಟು ಅಂದ್ರೆ ಕಾಳಸಂತೆಯಲ್ಲಿ ಈ ಒಂದು LPG ಗ್ಯಾಸ್ಗಳನ್ನ ಅಂದ್ರೆ ವಾಣಿಜ್ಯ ಗ್ಯಾಸ್ಗಳನ್ನ ಪಡೆಯುವಂತ ಒಂದು ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಖರೀದಿ ಮಾಡುವಂತ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಹೋಟೆಲ್ ಉದ್ಯಮದಲ್ಲಿ ಅದರಲ್ಲೂ ಕೂಡ ಗ್ರಾಹಕರ ಸಂಖ್ಯೆಯು ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ತಿಂಡಿ ತಿನಿಸುಗಳ ಒಂದು ತಯಾರಿಕೆಯನ್ನು ಕೂಡ ಕೆಲ ಹೋಟೆಲ್ ಉದ್ಯಮಗಳು ಮೆನುವಿನಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿದವೆ. ಇದೀಗ ನಾನು ವಿಧಾನಸೌಧದ ಸಮೀಪ ಮತ್ತೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಸಮೀಪ ಇರತಕ್ಕಂಥ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ಬಳಿ ಇದ್ದೀನಿ ಪೃಥ್ವಿರಾಜ್. ನೋಡ್ತಾ ಇರಬಹುದು ಗ್ರಾಹಕರ ಸಂಖ್ಯೆಯು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇಲ್ಲಿ ತಿಂಡಿ ತಿನಿಸುಗಳ ತಯಾರಿಕೆಯಲ್ಲೂ ಕೂಡ ಕೆಲವೊಂದು ಮೆನುವನ್ನ ಕಡಿತ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಕೃಷ್ಣರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆಯಾ ಸರ್? ಇಲ್ಲ, ಅದೇ ಅಭಾವ ಇದೆ. ಮೊನ್ನೆಯಿಂದನೂ ನಮಗೆ ಸೋಮವಾರದಿಂದನೂ ಸಪ್ಲೈಗಳು ಇಲ್ಲ ಅಂತ ಕಮರ್ಷಿಯಲ್ ಫಿಲ್ಲಿಂಗನ್ನೇ ಸ್ಟಾಪ್ ಮಾಡಿದ್ದಾರೆ. ಸರ್ಕಾರವೇ ಒಂಥರ ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನಮ್ಮ ಕೈಲಿ ಆಗಲ್ಲ, ಕಮರ್ಷಿಯಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಡೊಮೆಸ್ಟಿಕ್ಗೆ ನಾವು ಕೊಡೋದೇ ಬಹಳ ಕಷ್ಟ ಇದೆ ಅನ್ನೋ ಮಟ್ಟದಲ್ಲಿ ಇಂಡಿಯನ್ ಆಯಿಲ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗಾಗಲೇ. ಇನ್ನು ನಾವು ಆಲ್ಟರ್ನೇಟ್ ಏನಾದರೂ ಮಾಡ್ಕೋಬೇಕು. ಈ ಸಮಯಕ್ಕೆ ತಕ್ಕಂತೆ ನಾವೇನಾದರೂ ಒಂದು ಆಲ್ಟರ್ನೇಟ್ ಮಾಡೋದಿದ್ರೆ ಅನಿವಾರ್ಯತೆ ನಮಗೆ ಬಂದ್ಬಿಟ್ಟಿದೆ. ಕೆಲವೊಂದು ಹೋಟೆಲ್ಗಳನ್ನು ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಕಲ್ಯಾಣ ಮಂಟಪದಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮದುವೆಗಳು ನಿಂತು ಹೋಗುವಂಥ ಒಂದು ಸಂದರ್ಭ ಬಂದಿದೆ. ಆಮೇಲೆ ಈ ರೀತಿಯ ಕೆಲವೊಂದು ಕ್ಯಾಟ್ರಿಂಗು ಸಾಫ್ಟ್ವೇರ್ ಕಂಪ್ನಿಗೆ ನಮ್ಮ ಹೋಟ್ಲಿಂದ ಕ್ಯಾಟ್ರಿಂಗ್ ಹೋಗ್ತಾ ಇತ್ತು, ಅದು ಇವತ್ತಿಂದ ಸ್ಟಾಪ್ ಮಾಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಾವು ಕೋವಿಡ್ ಸಂದರ್ಭದಲ್ಲಿ ನೋಡಿರಲಿಲ್ಲ, ಬಟ್ ಈ ಒಂದು ಪರಿಸ್ಥಿತಿ ಈಗ ಬಂದಿದೆ ಅಂತ ಹೇಳ್ಬೋದು. ಸರ್, ಈಗ ಡೈಲಿ ಎಷ್ಟು ಮೆನು ಅಂದ್ರೆ ಎಷ್ಟು ಐಟಮ್ ತಯಾರು ಮಾಡ್ತಾ ಇದ್ರಿ? ಈ ಸಿಲಿಂಡರ್ ಅಭಾವ ಆದ್ಮೇಲೆ ಎಷ್ಟು ಐಟಮ್ ಕಡಿತ ಮಾಡಿದ್ದೀರಾ? ಹಾಗಾದ್ರೆ ಸುಮಾರು ಒಂದು 15-20 ಐಟಮ್ಗಳನ್ನ ಇವಾಗ ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೂ ಒಂದು ತುಂಬ ಐಟಮ್ಗಳು ಸ್ಟಾಪ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ವಿ. ಅಂದರೆ
ಈ ಗ್ಯಾಸ್ ಬಳಕೆ ಇಲ್ಲದೆ ಯಾವ್ಯಾವ ಪದಾರ್ಥಗಳನ್ನು ಮಾಡ್ಬೋದು, ಯಾವುದು ಗ್ಯಾಸ್ ಹೆಚ್ಚು ಖರ್ಚಾಗುತ್ತೆ ಆ ರೀತಿಯಾದ ದೋಸೆ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಬೇಕಂತೇಳಿ ಈಗ ಮಧ್ಯಾಹ್ನದಿಂದ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂತೇಳಿ ಇದು ಒಂದು ಸುಮಾರು 2 ತಿಂಗಳವರೆಗೆ ಇರುತ್ತೆ ಅಂತ ಒಂದು ಈ ಡಿಸ್ಟ್ರಿಬ್ಯೂಟರ್ಗಳು ಹೇಳ್ತಾ ಇದ್ದಾರೆ. ಇದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಬಟ್ ನಮಗೇನು ಬೇಕು, ಕಾಫಿ ಕೌಂಟ್ರಿಗೆ ನಾವು ಇಂಡಕ್ಷನ್ ಸ್ಟವನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕರೆಂಟಿನ ಒಂದು ಬಾಯ್ಲರ್ನ ಮಾತುಕತೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ನಂತರ ಅದನ್ನು ಫಿಟ್ ಮಾಡಿ ಒಂದು ಟ್ರಯಲ್ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಾಗ್ತಾ ಇದೆ, ಬೇರೆ ಬೇರೆ ಒಂದು ಎಲೆಕ್ಟ್ರಿಕಲ್ ಪವರ್ದು ಅದ್ರದ್ದು ಒಂದು ಸಮಸ್ಯೆ ಆಗುತ್ತೆ ಕೆಲವೊಂದು ಹೋಟ್ಲುಗಳಿಗೆ. ಈ ರೀತಿಯಾದ ಸಮಸ್ಯೆಗಳು ಒಂದಕ್ಕೊಂದು ಬೇರೆ ಬೇರೆ ಸಮಸ್ಯೆಗಳು ಕಾಡ್ತಾ ಇದೆ. ಸರ್, ಈಗ ಗ್ಯಾಸ್ ಸಿಲಿಂಡರ್ಗಳನ್ನ ಏಜೆನ್ಸಿಗಳಿಂದ ಈ ಹಿಂದೆ ಎಷ್ಟಕ್ಕೆ ಖರೀದಿ ಮಾಡ್ತಾ ಇದ್ರಿ? ಈಗ ಪ್ರಾಬ್ಲಮ್ ಆದ್ಮೇಲೆ ಎಷ್ಟು ರೇಟ್ ಫಿಕ್ಸ್ ಆಗಿದೆ? ಏನಾದರೂ ಜಾಸ್ತಿ ಮಾಡಿದಾರಾ ಅಂತ? ಇಲ್ಲ, ಈ 1940 ರೂಪಾಯಿ ಈಗ ಮುಂಚೆ ಸಿಗ್ತಾ ಇತ್ತು. ಈಗ ಅದನ್ನ ಈಗ ಒಂದು ಡೀಲರ್ಗಳು, ಕೆಲವೊಂದು ಡೀಲರ್ಗಳು ಅದನ್ನ ಹೆಚ್ಚಿಗೆ 2800, 3000 ನಾವು ಹೊರಗಡೆಯಿಂದ ತರಿಸ್ಕೊಡ್ತಾ ಇದೀವಿ ಅಂತ ಒಂದು ಜಾಸ್ತಿ ತಗೊಳ್ತಾ ಇದ್ದಾರೆ ಕೆಲವೊಂದು ಡೀಲರ್ಗಳು. ಆದ್ರಿಂದ ಅದು ಸಾಮಾನ್ಯವಾಗಿ ಕಾಳಸಂತೆ ಅನ್ನೋದು ನಿಮಗೆ ಈ ಬೇಡಿಕೆ ಆದಾಗ ಇದ್ದೇ ಇರುತ್ತೆ. ಹಾಗೆ ಈಗ ನಾಳೆ ಇಂಡಕ್ಷನ್ ಸ್ಟವ್ ಈಗ 4000 ಇದೆ, ಒಂದೇ ಸಲ 5500 ಅಂತ ಇದ್ದಾನೆ ಇಂಡಕ್ಷನ್ ಸ್ಟವ್. ಈ ರೀತಿಯಾದ ಒಂದು ಕೃತಕ ಮಾರ್ಕೆಟನ್ನು ಮಾಡ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಡೀತಾನೆ ಇರುತ್ತೆ, ಯಾವಾಗಲೂ ನಡೀತಾನೆ ಇರುತ್ತೆ ಅಂತ ಹೇಳ್ಬೋದು. ಸರ್, ಈಗ ಇರಾನ್ನವರು ಮತ್ತು ಇಸ್ರೇಲ್ನವರು ಅಂದ್ರೆ ಯುದ್ಧ ಸ್ಟಾಪ್ ಆಗೋವರೆಗೂ ಕೂಡ ಪೂರೈಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದ್ ವೇಳೆ ಸಿಲಿಂಡರ್ ಕೊರತೆ ಇದ್ರಾದ್ರೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂತೀರಾ? ಮತ್ತೆ ಏನ್ ಡಿಸ್ಕಸ್ ಮಾಡಿದ್ರೆ ನಿಮ್ಮ ಅಸೋಸಿಯೇಷನ್ ಇಂದ? ಅಲ್ಲ, ನಾವು ಪರ್ಯಾಯ ಚಿಂತನೆ ಈಗ ಮಾಡ್ತಾ ಇದೀವಿ. ಈಗ ಒಂದು ಡೀಸೆಲ್ ಬಾಯ್ಲರ್ಗಳು ಆ ರೀತಿಯಾಗಿ ಮಾತುಕತೆ ಆಗ್ತಾ ಇದೆ. 1 or 2 days ಅಲ್ಲಿ ಒಂದು 2-3 ಕಡೆ ಹಾಕೊಂಡು ಅದು ಸಕ್ಸಸ್ ಆದರೆ ಅದನ್ನ ಮಾಡ್ತೀವಿ. ಮತ್ತೆ ಈ ರೀತಿಯಾಗಿ ಇಂಡಕ್ಷನ್, ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ನ ಅಳವಡಿಸ್ಕೋತಾ ಇದೀವಿ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಲ್ಲಿ. ಹಾಗೆ ಈಗ ಒಂದು 5 ಸಿಲಿಂಡರ್ ಯೂಸ್ ಮಾಡುವಲ್ಲಿ ಡೈಲಿ ಒಂದು 2 ಸಿಲಿಂಡರ್ ಮಾತ್ರ ಅಡಿಗೆ ಮಾಡುವಂತ ಒಂದು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ವಿ. ಮೆನುಗಳನ್ನ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಸ್ವಲ್ಪ ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ದೋಸೆ ಅಥವಾ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹಂಚ್ ಮೇಲೆ ಮಾಡುವಂತ ಪದಾರ್ಥಗಳನ್ನ ಕಟ್ ಮಾಡ್ತಾ ಇದೀವಿ. ಕೊನೆಯದಾಗಿ ಸರ್, ಎಷ್ಟು ವಹಿವಾಟು ನಡೆಸ್ತಾ, ಎಷ್ಟು ವ್ಯಾಪಾರ ಆಗ್ತಾ ಇತ್ತು ಸರ್? ಈಗ ಎಷ್ಟು ವ್ಯಾಪಾರ ಆಗ್ತಾ ಇದೆ? ಅಲ್ಲ, ಈ ವ್ಯಾಪಾರ ಅಂದ್ರೆ ಒಂದು 30% ಆಟೋಮೆಟಿಕ್ಲಿ ಡೌನ್ ಆಗುತ್ತೆ. ಇವತ್ತೊಂದು ಮಾರ್ಕೆಟ್ ಅಲ್ಲಿ ನೀವು ಈ ರೀತಿ ಆಹಾರ ಪದಾರ್ಥ ಕಟ್ ಮಾಡಿದಾಗ ಒಂದು 30% ವ್ಯಾಪಾರ ಕಡಿತ ಆಗುತ್ತೆ. ಪೃಥ್ವಿರಾಜ್, ಇದಿಷ್ಟು ಹೋಟೆಲ್ ಮಾಲೀಕರಾದಂತ ಕೃಷ್ಣರಾಜ್ ಅವರ ಒಂದು ಸ್ಪಷ್ಟ ನುಡಿಗಳು. ಅಂದ್ರೆ ಈ ಒಂದು ಸಿಲಿಂಡರ್ ಅಭಾವದಿಂದಾಗಿ ನಾವು ಇವತ್ತು ಮಧ್ಯಾಹ್ನದ ಬಳಿಕ ಮುಚ್ಚುವಂತ ಒಂದು ಪರಿಸ್ಥಿತಿ ಬಂದಿದೆ ಅನ್ನುವಂತ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಇನ್ನು 2-3 ದಿನಗಳಲ್ಲಿ ಸಾಧ್ಯವಾದಷ್ಟು ಡೀಸೆಲ್ ಬಾಯ್ಲರ್ಗಳು ಮತ್ತೆ ಕರೆಂಟ್ ಬಾಯ್ಲರ್ಗಳನ್ನ ಉಪಯೋಗಿಸ್ತೀವಿ. ಅದು ಆಗದೆ ಇದ್ರೆ ನಾವು ಸಂಪೂರ್ಣವಾಗಿ ಮುಚ್ಚುವಂತ ಒಂದು ಪರಿಸ್ಥಿತಿ ಬರುತ್ತೆ ಅನ್ನುವಂತ ಒಂದು ಅಳಲನ್ನ ತೋಡ್ಕೊಂಡಿರುವಂತದ್ದು ಪೃಥ್ವಿರಾಜ್.